ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ವ್ಲಾಗು ಮಹಾಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಮಹಾಶಿವರಾತ್ರಿ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾವು ಯಾವ್ಯಾವ ಟೆಂಪಲಿಗೆ ಹೋಗಿದ್ವಿ ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಇಲ್ಲಿ ಇವಾಗ ಶಿವರಾತ್ರಿ ಹಬ್ಬಕ್ಕೆ ಮೇಯ್ನಾಗಿ ನಮ್ಮ ಕಡೆ ಮಾಡೋದು ಹೆಸರುಬೇಳೆ ಕೋಸಂಬರಿ ಪಾನಕ ಮಾಡ್ತೀವಿ. ಇಲ್ಲಿ ನಾನು ಒಂದು ಬಟ್ಲು ಹೆಸರುಬೇಳೆನ 1 ಅವರ್ ಮುಂಚೆ ನೆನೆ ಇಟ್ಟಿದ್ದೆ. ಸೊ ಅದು ಕಂಪ್ಲೀಟ್ ನೆನ್ಕೊಂಡಿದ್ದೆ. ಅದನ್ನೊಂದು ಬೌಲಿಗೆ ಹಾಕ್ಕೊಂಡು 1-2 ಈರುಳ್ಳಿ, ಹಾಗೆ ತುರಿದಿರುವಂಥ ಕ್ಯಾರೆಟು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಉಳ್ಕೆ ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಸೊ ಹಾಗೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಬೋದು, ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಬೋದು. ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಒಮ್ಮೆ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಇವಾಗ ಒಂದು 2-3 ಮಿರ್ಚಿ ಬೆಲ್ಲನ ನೆನೆ ಇಟ್ಕೊಂಡಿದ್ದೆ. ನೀರನ್ನು ಅಷ್ಟೇ ನಿಮಗೆ ಪಾನಕಕ್ಕೆ ಎಷ್ಟು ಬೇಕು ನೋಡಿಕೊಂಡು ಕ್ವಾಂಟಿಟಿ ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಪೂರ 1 ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೆ. ಸೊ ಹೆಸರುಬೇಳೆ ಕೋಸಂಬರಿ ಪಾನಕ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಸೊ ಈ ಬಿಸಿಲಿಗೆ ಅದಕ್ಕೆ ಏನಾದರೂ ತಂಪಾಗಿರೋದು ಕುಡಿಬೇಕು ಅನ್ಸತ್ತಲ್ವ. ಸೊ ಈ ಶಿವರಾತ್ರಿ ಹಬ್ಬದಲ್ಲಂತೂ ಬಿಸಿಲಿರೋದ್ರಿಂದ ಆದಷ್ಟು ಬರೀ ಫ್ರೂಟ್ಸು, ಜ್ಯೂಸು, ಈ ಥರ ಲಿಕ್ವಿಡ್ ಐಟಮಲ್ಲೇ ಇರ್ತೀವಿ. ಸೊ ಊಟ ತಿಂಡಿ ಏನೂ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಸೊ ಇಲ್ಲಿ ಇವಾಗ ಅದನ್ನೊಮ್ಮೆ ನೀಟಾಗಿ ಸೋದಿಸ್ಕೊಂಡು ಹಾಗೆ 1/4 ಸ್ಪೂನ್ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಮ್ಮೆ ಏಲಕ್ಕಿ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಪಾನಕ ಎಲ್ಲ ರೆಡಿ ಆಯಿತು. ಸೊ ಕೋಸಂಬರಿ ಪಾನಕ ಕಂಪ್ಲೀಟ್ ರೆಡಿ ಆಯಿತು. ಇದು ಪಾನಕ ಅಂತೂ ಅದು ಬೆಲ್ಲದ ಪಾನಕ ಆಗಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗೆ ಇದಕ್ಕೆ ಬೆಲ್ಲದಣ್ಣು ರುಬ್ಬ ಹಾಕಿದ್ರಂತೂ ಅದ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ನಂಗೆ ಬೆಲ್ಲದಣ್ಣು ಸಿಗಲಿಲ್ಲ, ಹಾಗಾಗಿ ಬರೀ ಬೆಲ್ಲದ ಪಾನಕನೇ ಮಾಡಿದ್ದಾಯಿತು. ಫೈನಲಿ ಎಲ್ಲ ಕೋಸಂಬರಿನೂ ರೆಡಿ ಆಯಿತು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಟ್ಟು ಅದನ್ನು ರೆಡಿ ಮಾಡಿಕೊಂಡೆ. ಸೊ ಇದನ್ನು ಇವಾಗ ದೇವ್ರಿಗೆ ನೈವೇದ್ಯ ಮಾಡಬೇಕು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಸಂಜೆ ಟೆಂಪಲಿಗೆ ಹೋಗಬೇಕಿತ್ತು. ಸೊ ಇಲ್ಲೇ ಮನೆ ಹತ್ರ ನಿಯರಿರೋ ಇಲ್ಲಿ ಹೊಳೆ ಪೂಜೆಗೆ ಹೋಗಬೇಕಿತ್ತು. ಸೊ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದರ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ನೋಡೋಕ್ಕೂ ಒಂಥರ ಖುಷಿ ಆಗುತ್ತೆ. ಸೊ ಇದು ಹೊಳೆಲಿರುವಂಥ ಶಿವ. ಇದು ಇಲ್ಲಿ ಕೈ ಮುಗ್ಕೊಂಡು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಅದು ಲೈಟಿಂಗ್ಸ್ ಹಾಕಿರೋದಾಗಲಿ, ಅದು ನೀರಿಂದು ಡೆಕೋರೇಷನ್ ತುಂಬಾ ಚೆಂದ ಕಾಣೋದು. ಹಾಗೆ ಮನಸ್ಸಿಗೆ ಒಂಥರ ತುಂಬಾ ಖುಷಿ ಅನಿಸ್ತು. ಸೊ ಫೈನಲಿ ದೇವ್ರ ದರ್ಶನ ಆಯಿತು. ಸೊ ದೇವ್ರ ದರ್ಶನ ಆದಮೇಲೆ ಹಬ್ಬ ಅಂತ ಅಂದ್ರೇ ಒಂಥರ ಖುಷಿ ಅಲ್ವಾ. ಸೊ ಇದು ಹೋಮದಕ್ಕೆಲ್ಲ ಕೈ ಮುಕ್ಕೊಂಡು ಹಾಗೆ ಇನ್ನೇನು ಜಾತ್ರೆ ಅಂತಂದರೆ ಕೇಳಲೇಬೇಕಾ ಮಕ್ಕಳದು. ಫಸ್ಟು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ದೇವರು ನೋಡೋಲ್ಲ, ಜಾತ್ರೆ ಏನಿದೆ ಅಂತ ಅವ್ರು ನೋಡ್ತಾರೆ. ಸೊ ಫೈನಲಿ ಮನೇಲಿ ಎಷ್ಟೇ ಆಟದ ಸಾಮಾನು ಇದ್ದರೂ ಕೂಡ ಅವರಿಗೆ ಹೊರಗಡೆ ಹೋದ ಕಡೆ ಏನಾದರೂ ಒಂದು ಐಟಮ್ ತಗೊಳ್ಳೇಬೇಕು ನಾವು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಸೊ ಅದರಲ್ಲೂ ನನ್ನ ಮಗ ಅಂತೂ ಎತ್ತಿದ ಕೈ ಬೇಕೇ ಬೇಕು ಅಂದರೆ ಬೇಕು. ಮನೇಲಿ ಲೇಸರ್ ಲೈಟ್ ಇದೆ ಅಂದ್ರೂ ಕೇಳಲ್ಲ. ಸೊ ಫೈನಲಿ ಲೇಸರ್ ಲೈಟ್ ತೊಗೊಂಡು ಅದರಲ್ಲೂ ಅದು ಆನ್ ಆಗುತ್ತೋ ಇಲ್ವೋ ಅಂತ ಅಲ್ಲೇ ಚೆಕ್ ಮಾಡಿ ಕೊನೆಗೂ ಲೇಸರ್ ಲೈಟು ತೊಗೊಂಡು ಫುಲ್ ಖುಷಿ ಆದ. ಸೊ ಈ ಕಡೆ ನನ್ನ ಮಗಳು ಏನು ಅವನಿಗೆ ಮಾತ್ರ ಕೊಡಿಸ್ತೀರ, ನನಗೇನು ಕೊಡಿಸಲ್ಲ ಅಂತ ಅವಳು ಪಾಪ ಅದರಲ್ಲೂ ಬೇಜಾರಾಗಲು ಅಂತ ಮತ್ತು ಅವಳಿಗೂ ಕರ್ಕೊಂಡೋಗಿ ಅವಳು ಇಷ್ಟಪಟ್ಟಿದ್ದು ತಾಯ್ಸನ್ನು ತೆಕ್ಕೊಡ್ತಾಯಿದ್ದೆ. ಸೊ ಅವಳಿಗೆ ಅಷ್ಟೊಂದು ಇದ್ರೊಳಗೆ ಅದು ಯಾವುದೂ ಅಷ್ಟೊಂದು ಲೈಕ್ ಅನಿಸ್ಲಿಲ್ಲ, ಯಾಕೆಂದರೆ ಅವರೆಲ್ಲ ಆಟಾಡಿ ಬಿಟ್ಟಿದ್ದಾರೆ ಅವನ್ನೆಲ್ಲ. ಹಾಗಾಗಿ ಇದೊಂದು ಫ್ಯಾನ್ ಒಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಮಾಲ್ ಫ್ಯಾನ್ ತೊಗೊಂಡು ಸೊ ಅವಳು ಅದರಲ್ಲೇ ಖುಷಿಪಟ್ಲು. ಫೈನಲಿ ಫ್ಯಾನ್ ತೊಗೊಂಡಿದ್ದಾಯಿತು. ಮಗ ಈ ಕಡೆ ಲೇಸರ್ ಲೈಟ್ ತೊಗೊಂಡ. ಒಂಥರ ಖುಷಿ ಆಯಿತು. ಸೊ ಇದು ನೆಕ್ಸ್ಟ್ ಡೇ ವ್ಲಾಗಿದು. ಇಲ್ಲಿ ನಮ್ಮ ಭದ್ರಾವತಿಲಿನೇ ಜಿಂಕ್ಲೈನಲ್ಲಿ ಮಾದೇಶ್ವರನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿ ಜಾಗರಣೆಗೆ ಮಾರನೇ ದಿನ. ಸೊ ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಶುರುವಾಗಿದ್ದು ದೇವ್ರ ದರ್ಶನ ಹಿಡ್ದು ಊಟಕ್ಕೆ ಸಂಜೆ 5 ಗಂಟೆ ತನಕ ನಡೀತಾ ಇತ್ತು. ಸೊ ನಾವು ಹೋಗಿದ್ದು ಟೈಮ್ ಬಂದು ಮಧ್ಯಾಹ್ನ 3 ಗಂಟೆಗೆ ಹೋಗಿದ್ದು. ಸೊ ದೇವ್ರ ದರ್ಶನಕ್ಕೆ ಹೋಗಿದ್ದು. ಮಗಳ ಸ್ಕೂಲು ಕೂಡ ನಿಯರ್ ಇರೋದ್ರಿಂದ ಹಾಗೆ ಮಗಳನ್ನ ಅಲ್ಲಿಂದನೇ ಕರ್ಕೊಂಡು ದೇವ್ರ ದರ್ಶನಕ್ಕೆ ಹೋದ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಅದು ಡೆಕೋರೇಷನ್ನು ಎಲ್ಲ ನೋಡೋದ್ರಂತೂ ತುಂಬಾ ಖುಷಿ ಆಗುತ್ತೆ. ಸೊ ಇದು ಟೆಂಪಲ್ ಬಂದು ಮಾದೇಶ್ವರ ದೇವಸ್ಥಾನ ಜಿಂಕ್ಲೈನಲ್ಲಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಒಂಥರ ಗದ್ದೆ ಮಧ್ಯದಲ್ಲಿರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಿದ್ರೂ ಸುತ್ತ ಹಸಿರು, ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಸೊ ಇಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಸೊ ದೇವ್ರನ್ನ ನೋಡೋದೇ ಕಣ್ಣು ಸಾಲದು, ಅಷ್ಟು ಚೆಂದ ಕಾಣ್ತಾಯಿತ್ತು ದೇವರು. ಅಲ್ಲೇ ಸುಮಾರು ಹೊತ್ತಿದ್ದು ಆ ನಂತರ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ತೊಗೊಂಡು ಸೊ
ಹೊರಗಡೆಗೆ ಬಂದು ಇಲ್ಲಿ ಪ್ರಸಾದ ತೊಗೊಳ್ತಾ ಇದ್ವಿ. ಸೊ ನೋಡಿ ದೇವ್ರು ನೋಡೋಕ್ಕೆ ಎಷ್ಟು ಖುಷಿ ಆಗತ್ತಲ್ವ. ಸೊ ಪ್ರಸಾದ ಅವಲಕ್ಕಿ ಪ್ರಸಾದನೆಲ್ಲ ತೊಗೊಂಡು ತಿನ್ಕೊಂಡು, ಹಾಗೆ ನನ್ನ ಮಗಳು ಕೊಡಿದ್ದು ನೋಡಿ ಪಾಪ ಯೂನಿಫಾರ್ಮಲ್ಲೇ ಇದೆ, ಅಲ್ಲಿಂದ ನಿಯರ್ ಅಲ್ವಾ ಹಾಗೆ ಸ್ಕೂಲಿಂದ ಕರ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಲಿಂಗಗೆ ನೀರು ಬೀಳ್ತಿರೋ ಥರ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಸೊ ಹಾಗೆ ಇರಲಿ ಅಂತ ಒಂದು ಕ್ಯಾಪ್ಚರ್ ತೊಗೊಂಡು ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೀವಿ. ಇಲ್ಲೂ ನನ್ನ ಮಗನ ಏನಾದ್ರು ಒಂದು ಕಾಟ ಬೇಕು ಅಂತ ಹಿಡ್ಕೊಂಡಿದ್ದಾನೆ. ನಾನು ಸುಮ್ಮನೆ ವೇಸ್ಟ್ ಅಂತ ಹೇಳಿದ್ರು, ಏನು ಹಿಡಿಬೇಕು ಅಂತ ಕೊನೆಗೆ ಒಂದು ಗನ್ ತೊಗೊಂಡೇ ಬಿಟ್ಟ. ಜಸ್ಟ್ 100 ರೂಪಾಯಿ ಅಮ್ಮ ಅಷ್ಟೇ ಇದು ಅಂತ ಹೇಳ್ತಾರೆ. 100 ರೂಪಾಯಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅವರಿಗೆ, ಆದರೂ 100 ರೂಪಾಯಿ ಅಮ್ಮ ಅಂತ ಹೇಳ್ತಾರೆ. ಸೊ ಹೋಗ್ಲಿ ಬಿಡು ಮಕ್ಕಳಲ್ವಾ ಅಂತ ಅಂದ್ಕೊಂಡು ಇಬ್ಬರು ಅದರಲ್ಲೇ ಶೇರ್ ಮಾಡ್ಕೊಳ್ರಿ ಅಂತ ಹೇಳ್ಕೊತ ಬಂದ್ವಿ. ಬರೋ ದಾರಿಲಿ ಜನಾಪುರದಲ್ಲಿ ಇಲ್ಲಿ ಶಿವನ ದೇವಸ್ಥಾನ, ನಾವು ಇಲ್ಲಿ ಹೋಗಲೇಬೇಕು, ಮೇಲೆ ಶಿವನ ಹತ್ರ ಮುಟ್ಲೇಬೇಕು ಅಂತ ಹಠ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಮೇಲೆ ಕರ್ಕೊಂಡ್ಬಂದ್ವಿ. ಟಯರ್ಡಾಗಿತ್ತು, ಮನೆಗೆ ಹೋದರೆ ಸಾಕಪ್ಪ ಅನಿಸ್ತಿತ್ತು, ಕೆಟ್ಟು ಬಿಸಿಲು, ಆದರೂ ಮಕ್ಕಳು ಮತ್ತು ಎಲ್ಲಿ ಬಿಡೋದಾಗತ್ತೆ. ಸೊ ಅಂತೂ ಇಂತೂ ಆಯಿತು ಅಂತ ಅಂದ್ಬಿಟ್ಟು ಮಕ್ಕಳದ್ದು ಇದನ್ನು ದೇವ್ರ ದರ್ಶನ ಮಾಡಿಸ್ಕೊಂಡು, ಸೊ ಹಾಗೆ ನಾವು ಕೂಡ ಕೈ ಮುಕ್ಕೊಂಡು ಬಂದ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.